ಕೇಸ್ನಲ್ಲಿ ಮುಖ್ಯಮಂತ್ರಿ ಲಾಕ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಒಂದ್ ವೇಳೆ ಸಿಎಂ ಕುರ್ಚಿ ಖಾಲಿ ಆದ್ರೆ ಮುಂದೇನು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಇದೇ ಗ್ಯಾಪ್ನಲ್ಲಿ ಮುನ್ನೆಲೆಗೆ ಬಂದಿರೋದೇ ದಲಿತ ಸಿಎಂ ದಂಗಲ್. ಸಿದ್ದರಾಮಯ್ಯ ಸುತ್ತ ಭಯದ ಬಂಡಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ಶುರು ದಲಿತ ದಂಗಲ್. ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಮೊದಲಿನಂತಿಲ್ಲ. ನಾವೆಲ್ಲ ಒಂದೇ ಅಂತಿರೋ ನಾಯಕರು ಒಳಗೊಳಗೆ ಗುನ್ನ ಕೊಡ್ತಿದ್ದಾರೆ. ಸಿಎಂ ಕುರ್ಚಿಗಾಗಿ ಸೆಡ್ ಹೊಡೆದಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನೇ ಕಾಯ್ತಿದ್ದಾರೆ. ಗುಟ್ಟು ಗುಟ್ಟಾಗೆ ಮೀಟಿಂಗ್ ಮಾಡ್ತಿದ್ದಾರೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸೀಕ್ರೆಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಿದೆ. ಯಾವಾಗ ಕುರ್ಚಿ ಖಾಲಿ ಮಾಡಬೇಕಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯ ಇದ್ರೆ ನಾವ್ಯಾವಾಗ ಸಿಎಂ ಆಗ್ತೀವೋ ಅಂತ ಒಂದು ಗ್ಯಾಗ್ ಕಣ್ಣರಳಿಸಿ ನೋಡ್ತಿದೆ. ಇದೇ ಸುದ್ದಿ ಮಧ್ಯೆ ದಲಿತ ದಂಗಲ್ ಶುರುವಾಗಿದೆ. ರಾಜ್ಯದಲ್ಲಿ ದಲಿತ ನಾಯಕರು ನಡೆಸಿದ ಸೀಕ್ರೆಟ್ ಮೀಟಿಂಗ್ನ ಕ್ಲೈಮ್ಯಾಕ್ಸ್ ಸ್ಟೋರಿ ಹೈಕಮಾಂಡ್ಗೆ ತಲುಪಿದೆ. ದೆಹಲಿ ಅಂಗಳದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು. ನಿರಂತರ 1 ಗಂಟೆ ಮಾತುಕತೆ ನಡೆಸಿದ್ರು. ಇದಕ್ಕೂ 2 ದಿನದ ಮೊದಲು ಸಚಿವ ಮಹದೇವಪ್ಪ, ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ರಹಸ್ಯ ಸಭೆಯನ್ನು ನಡೆಸಿದ್ರು. ಅದರ ಸಂದೇಶವನ್ನ ಹೊತ್ತು ದೆಹಲಿ ತೆರಳಿದ ಸಾಹುಕಾರ್ ತಮ್ಮ ನಿಲುವು ಸ್ಪಷ್ಟಪಡಿಸಿದಂತೆ ಕಾಣ್ತಿದೆ. ಹಾಗಾದ್ರೆ ಸಡನ್ ಆಗಿ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಿದೆ. ಅದಕ್ಕೆ ಕಾರಣವೇ ಡಿಕೆ ಶಿವಕುಮಾರ್. ಮೂಡಾ ಪ್ರಕರಣ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂತ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆಯಾ? ಇದಕ್ಕೆ ಪೂರಕವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೌಪ್ಯ ಸಭೆಗಳು, ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿರುವಂಥದ್ದು, ಇವೆಲ್ಲವಕ್ಕೂ ಕೂಡ ಒಂದಷ್ಟು ಪೂರ್ವಕ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಇದಕ್ಕೆಲ್ಲ ಹೈಕಮಾಂಡ್ ಮಣೆ ಹಾಕುತ್ತಾ, ಹೈಕಮಾಂಡ್ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲದ ವಿಚಾರ. ಕೇಳಿದ್ರಲ್ವಾ, ಡಿಕೆ ಶಿವಕುಮಾರನ್ನ ಬಗ್ಗು ಬಡಿಯೋ ಲೆಕ್ಕಾಚಾರದಲ್ಲಿ ದಲಿತ ಸಿಎಂ ದಂಗಲ್ ನಡೆಸಲಾಗ್ತಿದೆ. ಇದು ಕಾಂಗ್ರೆಸ್ನಲ್ಲಿ ಇದ್ಯಾವ ರಾದಾಂತಕ್ಕೆ ಕಾರಣವಾಗುತ್ತೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಕೀಯ ದೃಷ್ಟಿಯಿಂದ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಇದಾರಲ್ಲ, ಯಾವಾಗಲೂ ಬಹಳ ಬುದ್ಧಿವಂತಿಕೆಯ ಮಾತುಗಳನ್ನು ಆಡ್ತಾರೆ. ಅಂದರೆ ಅವರು ಏನೇನೋ ಸ್ಟೇಟ್ಮೆಂಟ್ ಕೊಟ್ಟು ವಿವಾದ ಮಾಡ್ಕೊಳ್ಳೋದು ಕಡಿಮೆ ಅಂತ ಹೇಳಬೇಕು. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳಾದಮೇಲೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗೆ ಎದ್ದಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಳಗಾವಿನಲ್ಲಿ ಮಾತನಾಡ್ತಾ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದು ಆ ಕುರಿತಾಗಿ ಕೂಡ ಪ್ರತಿಕ್ರಿಯೆ ಕೊಟ್ಟರು. ನಾನೇ ಮುಂದಿನ ಸಿಎಂ ಅಂತ ಹೇಳೋದು ಅಭಿಮಾನಿಗಳ ಅಭಿಮಾನವಷ್ಟೇ, ಅದಕ್ಕೆ ದುಡ್ಡು ಕೊಡಬೇಕಾ ಅಂತ ಅವ್ರು ಕ್ಲಿಯರ್ ಆಗಿ ಡಿನೈ ಕೂಡ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಅಭಿಮಾನಿಗಳ ಅಭಿಮಾನ, ಅದಕ್ಕೆ ದುಡ್ಡು ಕೊಡಬೇಕಾ ಅಂತ ಕೇಳಿದ್ರು. ಹೆಂಗಿತ್ತು ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ನೋಡಿ. ಈ ಕಾರ್ಯಕ್ರಮ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೀವಿ. ಹೇಳಿ, ಅವ್ರು ಖರ್ಗೆ ಅವ್ರು ನಮ್ಮ ವರಿಷ್ಠರು, ಅವ್ರು ಭೇಟಿ ಆಗಲೇಬೇಕು. ಹೋದಾಗ ಭಾಳ ದಿವಸ ಭೇಟಿಯಾಗಿರಕ್ಕೆಲ್ಲ ಆಗಿದ್ದೀವಿ. ಸೊ ಅಷ್ಟೇ, ಅದೇನೇ ಭೇಟಿ, ಸಹಜ ಭೇಟಿ ಅಷ್ಟೇ. ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ರಾಜ್ಯದಲ್ಲಿ ಅಂಥದ್ದು ಯಾವುದೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹೇಳಿದ್ರಲ್ಲ, ಅಂಥ ಲಕ್ಷಣ ಇಲ್ಲ. ಸೊ ಹೊಸ ರಾಜಕೀಯ ಸಂಚಲನ ಆಗಲಿ, ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷ್ಯಗಳು ನಮಗೇನು ಕಂಡು ಬರ್ತಾ ಇಲ್ಲ. ಎದ್ದೇ ಇಲ್ಲ, ಎಲ್ಲಿದೆ ಎದ್ದೇ ಇಲ್ಲ, ಯಾವುದೇ ಎದ್ದೇ ಇಲ್ಲ, ಯಾರು ಎದ್ದೇ ಇಲ್ಲ. ದಲಿತ ಅಂತ ಏನಿಲ್ಲ, ಅರ್ಧ ಗಂಟೆ 1 ಗಂಟೆ ಕೂತಿದ್ದೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಚರ್ಚೆ ಯಾವುದಿಲ್ಲ, ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅಷ್ಟೇ. ದಲಿತ ಸಿಎಂ ಕೂಗು ಬರ್ತಾ ಇದೆ ಸರ್. ಇಲ್ಲ, ಯಾವ್ದು ಟ್ರೋಲ್ ಆಗ್ತಾ ಇದೆ ಮಾಡೋರು ಅದಕ್ಕೇನು ಫ್ರೀ ಆಗಿ ಮಾಡ್ತಾರೆ. ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಟ್ರೋಲ್ ಆಗೇ ಆಗ್ತದೆ. ಅವ್ರವ್ರ ಅಭಿಮಾನಿಗಳು ಮಾಡ್ತಾರೆ. ಅದಕ್ಕೂ ಈ ಬದಲಾವಣೆ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಲಾಕ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಒಂದ್ ವೇಳೆ ಸಿಎಂ ಕುರ್ಚಿ ಖಾಲಿ ಆದ್ರೆ ಮುಂದೇನು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಇದೇ ಗ್ಯಾಪ್ನಲ್ಲಿ ಮುನ್ನೆಲೆಗೆ ಬಂದಿರೋದೇ ದಲಿತ ಸಿಎಂ ದಂಗಲ್.
ಸುತ್ತ ಭಯದ ಬಂಡಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ಶುರು ದಲಿತ ದಂಗಲ್. ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಮೊದಲಿನಂತಿಲ್ಲ. ನಾವೆಲ್ಲ ಒಂದೇ ಅಂತಿರೋ ನಾಯಕರು ಒಳಗೊಳಗೆ ಗುನ್ನ ಕೊಡ್ತಿದ್ದಾರೆ. ಸಿಎಂ ಕುರ್ಚಿಗಾಗಿ ಸೆಡ್ ಹೊಡೆದಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನೇ ಕಾಯ್ತಿದ್ದಾರೆ. ಗುಟ್ಟು ಗುಟ್ಟಾಗೆ ಮೀಟಿಂಗ್ ಮಾಡ್ತಿದ್ದಾರೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸೀಕ್ರೆಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಿದೆ. ಯಾವಾಗ ಕುರ್ಚಿ ಖಾಲಿ ಮಾಡಬೇಕಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯ ಇದ್ರೆ ನಾವ್ಯಾವಾಗ ಸಿಎಂ ಆಗ್ತೀವೋ ಅಂತ ಒಂದು ಗ್ಯಾಗ್ ಕಣ್ಣರಳಿಸಿ ನೋಡ್ತಿದೆ. ಇದೇ ಸುದ್ದಿ ಮಧ್ಯೆ ದಲಿತ ದಂಗಲ್ ಶುರುವಾಗಿದೆ. ರಾಜ್ಯದಲ್ಲಿ ದಲಿತ ನಾಯಕರು ನಡೆಸಿದ ಸೀಕ್ರೆಟ್ ಮೀಟಿಂಗ್ನ ಕ್ಲೈಮ್ಯಾಕ್ಸ್ ಸ್ಟೋರಿ ಹೈಕಮಾಂಡ್ಗೆ ತಲುಪಿದೆ. ದೆಹಲಿ ಅಂಗಳದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು. ನಿರಂತರ 1 ಗಂಟೆ ಮಾತುಕತೆ ನಡೆಸಿದ್ರು. ಇದಕ್ಕೂ 2 ದಿನದ ಮೊದಲು ಸಚಿವ ಮಹದೇವಪ್ಪ, ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ರಹಸ್ಯ ಸಭೆಯನ್ನು ನಡೆಸಿದ್ರು. ಅದರ ಸಂದೇಶವನ್ನ ಹೊತ್ತು ದೆಹಲಿ ತೆರಳಿದ ಸಾಹುಕಾರ್ ತಮ್ಮ ನಿಲುವು ಸ್ಪಷ್ಟಪಡಿಸಿದಂತೆ ಕಾಣ್ತಿದೆ. ಹಾಗಾದ್ರೆ ಸಡನ್ ಆಗಿ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಿದೆ. ಅದಕ್ಕೆ ಕಾರಣವೇ ಡಿಕೆ ಶಿವಕುಮಾರ್. ಮೂಡಾ ಪ್ರಕರಣ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂತ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆಯಾ? ಇದಕ್ಕೆ ಪೂರಕವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೌಪ್ಯ ಸಭೆಗಳು, ಮತ್ತೊಂದು ಕಡೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿರುವಂಥದ್ದು, ಇವೆಲ್ಲವಕ್ಕೂ ಕೂಡ ಒಂದಷ್ಟು ಪೂರ್ವಕ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಇದಕ್ಕೆಲ್ಲ ಹೈಕಮಾಂಡ್ ಮಣೆ ಹಾಕುತ್ತಾ? ಹೈಕಮಾಂಡ್ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲದ ವಿಚಾರ. ಕೇಳಿದ್ರಲ್ವಾ, ಡಿಕೆ ಶಿವಕುಮಾರನ್ನ ಬಗ್ಗು ಬಡಿಯೋ ಲೆಕ್ಕಾಚಾರದಲ್ಲಿ ದಲಿತ ಸಿಎಂ ದಂಗಲ್ ನಡೆಸಲಾಗ್ತಿದೆ. ಇದು ಕಾಂಗ್ರೆಸ್ನಲ್ಲಿ ಇದ್ಯಾವ ರಾದಾಂತಕ್ಕೆ ಕಾರಣವಾಗುತ್ತೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಕೀಯ ದೃಷ್ಟಿಯಿಂದ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಇದಾರಲ್ಲ, ಯಾವಾಗಲೂ ಬಹಳ ಬುದ್ಧಿವಂತಿಕೆಯ ಮಾತುಗಳನ್ನು ಆಡ್ತಾರೆ. ಅಂದರೆ ಅವರು ಏನೇನೋ ಸ್ಟೇಟ್ಮೆಂಟ್ ಕೊಟ್ಟು ವಿವಾದ ಮಾಡ್ಕೊಳ್ಳೋದು ಕಡಿಮೆ ಅಂತ ಹೇಳಬೇಕು. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳಾದಮೇಲೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗೆ ಎದ್ದಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಳಗಾವಿನಲ್ಲಿ ಮಾತನಾಡ್ತಾ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದು ಆ ಕುರಿತಾಗಿ ಕೂಡ ಪ್ರತಿಕ್ರಿಯೆ ಕೊಟ್ಟರು. ನಾನೇ ಮುಂದಿನ ಸಿಎಂ ಅಂತ ಹೇಳೋದು ಅಭಿಮಾನಿಗಳ ಅಭಿಮಾನವಷ್ಟೇ, ಅದಕ್ಕೆ ದುಡ್ಡು ಕೊಡಬೇಕಾ ಅಂತ ಅವ್ರು ಕ್ಲಿಯರಾಗಿ ಡಿನೈ ಕೂಡ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅಭಿಮಾನಿಗಳ ಅಭಿಮಾನ, ಅದಕ್ಕೆ ದುಡ್ಡು ಕೊಡಬೇಕಾ ಅಂತ ಕೇಳಿದ್ರು. ಹೆಂಗಿತ್ತು ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ನೋಡಿ. ಈ ಕಾರ್ಯಕ್ರಮ ಗಡಕರಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೀವಿ. ಹೇಳಿ ಸರ್, ಖರ್ಗೆ ಅವ್ರು ಭೇಟಿ ಆಗಿದ್ದೀರಿ ಸರ್, ಏನು ಅವ್ರು ಖರ್ಗೆ ಅವ್ರು ನಮ್ಮ ವರಿಷ್ಠರು ಅವ್ರು ಭೇಟಿ ಆಗಲೇಬೇಕು. ಹೋದಾಗ ಭಾಳ ದಿವಸ ಭೇಟಿಯಾಗಿರಕ್ಕೆಲ್ಲ ಆಗಿದ್ದೀವಿ. ಸೊ ಅಷ್ಟೇ, ಅದೇನೇ ಭೇಟಿ, ಸಹಜ ಭೇಟಿ ಅಷ್ಟೇ. ಸರ್, ಏನಾದರೂ ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಸರ್ ರಾಜ್ಯದಲ್ಲಿ? ಅದು ಯಾವುದೋ ಲಕ್ಷಣಗಳು ಕಾಣ್ತಾ ಇಲ್ಲ, ಹೇಳಿರಲ್ಲ ಅಂಥ ಲಕ್ಷಣ ಇಲ್ಲ. ಸೊ ಹೊಸ ರಾಜಕೀಯ ಸಂಚಲನ ಆಗಲಿ, ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷಣಗಳು ನಮಗೇನು ಕಂಡು ಬರ್ತಾ ಇಲ್ಲ. ಇಲ್ಲಿ ಎದ್ದೇ ಇಲ್ಲ, ಎಲ್ಲಿದೆ ಜನ ಹೇಳ್ತಾರೆ ಎದ್ದೇ ಇಲ್ಲ, ಯಾವುದೇ ಎದ್ದೇ ಇಲ್ಲ, ಯಾರು ಎದ್ದೇ ಇಲ್ಲ, ದಲಿತ ಅಂತ ಏನಿಲ್ಲ, ಅರ್ಧ ಗಂಟೆ 1 ಗಂಟೆ ಕೂತಿದ್ದೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಚರ್ಚೆ ಯಾವುದಿಲ್ಲ, ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅಷ್ಟೇ. ದಲಿತ ಸಿಎಂ ಕೂಗು ಬರ್ತಾ ಇದೆ ಸರ್. ಇಲ್ಲ, ಯಾವ್ದು ಟ್ರೋಲ್ ಆಗ್ತಾ ಇದೆ ಮಾಡೋರು ಅದಕ್ಕೇನು ಫ್ರೀಯಾಗಿ ಮಾಡ್ತಾರೆ, ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಟ್ರೋಲ್ ಆಗೇ ಆಗ್ತಿದೆ, ಅವ್ರವ್ರ ಅಭಿಮಾನಿಗಳು ಮಾಡ್ತಾರೆ. ಅದಕ್ಕೂ ಈ ಬದಲಾವಣೆಗೆ